ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ. ಎಸ್, ಇವತ್ತು ನಾನು ಮೈಸೂರು ರೀಚ್ ಆಗಿದ್ದೀನಿ. ಆಲ್ರೆಡಿ ನಾನು ಹೇಳ್ದಂಗೆ ಹಸೆ ಬದಿದ್ದು ಎಲ್ಲ ಆಗ್ಬಿಟ್ಟಿತ್ತು. ಈಗ ಅರ್ಶಿನ ಶಾಸ್ತ್ರಕ್ಕೆ ರೆಡಿ ಆಗ್ತಾ ಇದ್ಲು. ಸೊ ನೋಡ್ತಾ ಇರ್ಬೋದು, ಮದುವೆ ಹುಡುಗಿ ಇವರೇ ಸೌಂದರ್ಯ ಅಂತ ಹೇಳಿ. ಸೊ ಮದುವೆ ಪ್ರಿಪ್ರೇಷನ್ ಜೋರಾಗೆ ನಡೀತಾ ಇದೆ ಅಂತ ಹೇಳ್ಬೋದು. ಅವಳಿಗೆ ನನ್ನ ಹನಿ ಅಂದರೆ ಭಾಳ ಇಷ್ಟ ಮೈಸೂರವರಿಗೆ. ಸೊ ಅವಳು ಬಂದಿದ್ದ ತಕ್ಷಣವೇ ಫುಲ್ಲು ಎತ್ಕೊಂಡು ಮುದ್ದಾಡ್ತಾ ಇದ್ಲು. ಏನಿದು ಸ್ಲೀಪರ್ ಪಿಚ್ ಅಲ್ಲ ಕಡೆ ನಿಮ್ಮ ಸಂಜೆ ಅಂದಲ್ಲ, ಏನು ಸಂಜೆ ಮೆಹಂದಿ ಊಟ ಎಲ್ಲ ಆಗಲ್ಲ ಅಂದ್ಬಿಟ್ಟು ಬೆಳಗ್ಗೆನೇ ಅಯ್ಯೋ ಡ್ರೆಸ್ ಹಾಕಿಲ್ಲ, ಏನಿಲ್ಲ. ಅಲ್ಲ ಚೆನ್ನಾಗಿರೋ ಡ್ರೆಸ್ ಹಾಕ್ಲಿಲ್ಲ, ನೈಟ್ ಡ್ರೆಸ್ ಬಾ, ಬೇಗ ಹೋಗೋಣ, ಬಾ ಹೋಗೋಣ ಬೇಗ, ಅಲ್ಲೋಗೋಣ ಬಾಮ್ಮ. ಟೆರೆಸ್ ಮೇಲ್ಗಡೆನೇ ಅರ್ಶಿನ ಶಾಸ್ತ್ರಕ್ಕೆ ಎಲ್ಲ ಅರೇಂಜ್ಮೆಂಟ್ಸು ಆಗಿತ್ತು. ಡೆಕೋರೇಷನ್ ಆಗಿರ್ಬೋದು, ಚೇರ್ ಅರೇಂಜ್ಮೆಂಟ್ಸ್ ಎಲ್ಲನೂ ಆಗಿತ್ತು. ಹಾಗೆ ಅಡುಗೆ ಪ್ರಿಪ್ರೇಷನ್ಸ್ ಕೂಡ ಆಗಿತ್ತು ಬಂದವ್ರಿಗೆ ಊಟಕ್ಕೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡ್ತಾ ಇರ್ಬೋದು, ಅನ್ನನಂತೂ ಹಿಡಿಯೋಕ್ಕೆ ಆಗ್ತಾ ಇರಲಿಲ್ಲ. ಫುಲ್ ಖುಷಿಯಲ್ಲಿ ಓಡಾಡ್ತಾ ಇದ್ಲು ಅಲ್ಲಿಂದ ಇಲ್ಲಿಗೆ ಅಂತ ಹೇಳ್ಬಿಟ್ಟು. ಅವ್ರ ಅತ್ತೆ ಹತ್ರ ಹೋಗೋದು ಬರೋದು, ಬೇರೆ ಎಲ್ಲರನ್ನೂ ಮಾತಾಡ್ಸೋದೆಲ್ಲ ಮಾಡ್ತಿದ್ಲು. ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಎಲ್ಲ ರಿಲೇಷನ್ಸ್ ಆಲ್ರೆಡಿ ಬಂದುಬಿಟ್ಟಿದ್ರು. ದುಡ್ಡು ಅಂದರೆ ಊರಿಂದ ಬರೋರೆಲ್ಲ ಒಂದಷ್ಟು ಜನ ಬಂದುಬಿಟ್ಟಿದ್ರು, ದೊಡ್ಡವರೆಲ್ಲ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಅಡುಗೆಗೆಲ್ಲ ಪ್ರಿಪ್ರೇಷನ್ಸು ಆಗ್ತಿತ್ತು. ಪಾಯಸ, ಅನ್ನ ಸಾಂಬಾರ್, ಪೂರಿ, ವೆರೈಟೀಸ್ ಎಲ್ಲ ಇತ್ತು. ಸೊ ಇವಾಗ ಅರ್ಶಿನ ಶಾಸ್ತ್ರಕ್ಕೆ ಎಲ್ಲ ಪ್ರಿಪ್ರೇಷನ್ ಆಗಿತ್ತು. ಇನ್ನಷ್ಟು ಜನ ಬರೋದಿತ್ತು, ಹಾಗಾಗಿ ಕಾಯ್ತಾ ಇದ್ದಾರೆ. ಟೈಮಿಂಗ್ಸ್ ಅಂತ ಇರುತ್ತಲ್ಲ, ಆ ಟೈಮಿಂಗ್ಸ್ಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಿದ್ದಾರೆ. ಮಮತಾ ನಿನ್ ವಿಡಿಯೋಗಿಂತ ಕೆಳಗಡೆ ಹೋಗ್ಬಿಟ್ಟು ಎಲೆ ಅಡಿಕೆ ಸರಿ ಹೇಳಿ 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 ಎಲೆ ಅಡಿಕೆ ಹೂ ಹೂವು ತಗೋಬರ್ಲಾ? ಕೊಡಕ್ಕೆ ಇದ್ರಲ್ಲೇ ತಗೋಬೇಕಾ ಬೇರೆದ್ರಲ್ಲ? ಇರೋ ತಗೋಬಾ, ಇಲ್ಲಿ ಹಾಕಿ ಕೊಡೋಣ, ಕೊಡೋಗು. ಡನ್. ಸೊ ನಮ್ಮನೆ ಮದುವೆಗಳಂತ ಅಂದಮೇಲೆ ಆಬ್ವಿಯಸ್ಲಿ ಕೆಲಸಗಳಿದ್ದೇ ಇರುತ್ತೆ ಅಲ್ವಾ. ಆ ಕೆಲಸ ಮಾಡು, ಈ ಕೆಲಸ ಮಾಡು, ಅದನ್ನು ತೊಗೊಂಬ, ಇದನ್ನು ತಗೊಂಬ, ಗಡಿಬಿಡಿ ಅಂತೂ ಇದ್ದೇ ಇರುತ್ತೆ. ಆ ಗಡಿಬಿಡಿನಲ್ಲೂ ಅದೊಂದು ಖುಷಿ ಇರುತ್ತಲ್ಲ, ನಮ್ಮ ಮನೇಲಿ ಮದುವೆ ನಡೀತಿದೆ ಅನ್ನೋದು, ಅದು ಇನ್ನೂ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಅನಿ ಅಂತೂ ತುಂಬಾ ಓಡಾಡ್ತಾನೆ ಇದ್ಲು. ಅವಳಿಗೊಂಥರ ಫ್ರೀಡಮ್ ಸಿಕ್ದಂಗೆ ಆಗಿಬಿಟ್ಟಿತ್ತು. ಸೊ ಯಾರ ಹತ್ರನೂ ನಿಲ್ತಾ ಇರಲಿಲ್ಲ. ಸೊ ಇವಾಗ ಸೌಂದರ್ಯನ ಅದೇನು ಫ್ರೇಮ್ ಇತ್ತಲ್ಲ, ಅದು ಫ್ಲವರ್ ಲೈಕ್ ಲೋಟಸ್ ಥರ ಫ್ರೇಮ್, ಅದರೊಳಗಡೆ ಕೂರಿಸಿ ಫೋಟೋಶೂಟ್ ಮಾಡ್ಕೊಳ್ತಿದ್ದಾರೆ. ಬಿಕಾಸ್ ಅರ್ಶಿನ ಎಲ್ಲ ಹಚ್ಚಿದ್ಮೇಲೆ ಅವಳದು ಮೇಕಪ್ ಹೋಗ್ಬಿಡತ್ತೆ ಅಂತ ಹೇಳ್ಬಿಟ್ಟು. ಹೆಂಗೆ ಮಿನಿ ವ್ಲಾಗರ್ ಮಾಡಿದ್ದೀನಿ ನನ್ನ ಮಗಳನ್ನ. ಸೊ ನೈಟ್ ನಮಗೆ ಇನ್ಫಾರ್ಮ್ ಮಾಡಿದ್ದು ಈವ್ನಿಂಗ್ ಇರುತ್ತೆ ಅರ್ಶಿನ ಶಾಸ್ತ್ರ ಅಂತೇಳಿ. ಬಟ್ ಬೆಳಗ್ಗೆ ಚೇಂಜ್ ಆಯಿತು. ಅದು ಥೀಮ್ ಬಂದು ಅಂದರೆ ಬೆಳಗ್ಗೆನೇ ಮಾಡಿಬಿಡೋಣ ಅಂತ ಹೇಳಿ ಬೆಳಗ್ಗೆ ಮಾಡ್ತಾಯಿದ್ರು. ಸೊ ಆನಿಗಂತೂ ಅದು ಡ್ರೆಸ್ ಕಾಂಬಿನೇಷನ್ ಯಾವುದ್ರದ್ದೋ ಯಾವುದಕ್ಕೂ ಹಾಕಿದ್ವಿ, ಎಲ್ಲೋ ಹಾಕಬೇಕು ಅಂತ ಹೇಳಿ. ಅವಳು ಅವ್ರ ಅತ್ತೆನ ಬಿಡ್ತಾನೆ ಇರಲಿಲ್ಲ. ನಾನು ಅಂತ ಹೇಳ್ಬಿಟ್ಟು ಅವ್ರ ಅತ್ತೆಯಲ್ಲಿ ಕುತ್ಕೋತಾಳೆ, ಅಲ್ಲೋಗೋದು, ನಾನು ಫೋಟೋ ತೆಗೆಸ್ಕೊತೀನಿ ಅವಳ ಜೊತೆ ಅನ್ನೋದು, ಅವಳು ಮುಂದೆ ಹೋಗಿ ನಿಂತ್ಕೊಳ್ಳೋದು, ಒಂಥರ ತರಲೆ ಮಾಡ್ತಾಯಿದ್ಲು. ಅಂದರೂ ಒಂಥರ ಕ್ಯೂಟಾಗಿ ಕಾಣಿಸ್ತಿತ್ತು ಅವಳು ಮಾಡಿದ್ದೆಲ್ಲನೂ. ಇವಾಗ ಫ್ಯಾಮಿಲಿ ಫೋಟೋ ತೆಗೆಸ್ಕೊಳ್ತಿದ್ದಾರೆ, ನೋಡ್ತಾ ಇರ್ಬೋದು. ಅಂಕಲ್, ಆಂಟಿ, ಸಂಜು ಅಲ್ಲೇ ಇದ್ದ. ಬಾ ಅಂತ ಹೇಳಿದ್ರೆ ಫಸ್ಟ್ ಅವ್ರು ತೆಗೆಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದ. ಸೊ ನೋಡ್ತಾ ಇರ್ಬೋದು ಎಷ್ಟು ಜನ ಬಂದಿದ್ರು ಅಂತ ಹೇಳ್ಬಿಟ್ಟು. ಅಂದರೆ ಮೈಸೂರಲ್ಲಿ ಏನಂತ ಹೇಳಿದ್ರೆ ಅಕ್ಕಪಕ್ಕದಲ್ಲಿ ಇರೋರೆಲ್ಲರೂ ನಮ್ಮನೆ ಅನ್ನೋ ಥರನೇ, ನಮ್ಮನೆ ಮದುವೆ ಅನ್ನೋ ಥರನೇ ಫೀಲ್ ಕೊಡ್ತಾರೆ. ಸೊ ನಂಗೆ ಅದೊಂದು ತುಂಬ ಇಷ್ಟ ಆಗುತ್ತೆ. ಆದರೆ ಬೆಂಗಳೂರಲ್ಲಿ ಹಾಗಲ್ಲ, ನಾವು ಕರೆದ್ರೂ ಒಂದು 2-3 ಸರಿ ಪ್ರೆಷರೈಸ್ ಮಾಡಿ ಕರಿಬೇಕಾಗತ್ತೆ, ಬನ್ನಿ 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 ಅಂತ. ಬಟ್ ಮೈಸೂರಲ್ಲಿ ಹಾಗಲ್ಲ, ಅಷ್ಟು ಕ್ಲೋಸ್ ಆಗಿರ್ತಾರೆ, ಅಷ್ಟು ಕ್ಲೋಸಾಗಿ ಮಾತಾಡ್ತಾರೆ, ಎಷ್ಟು ಚೆನ್ನಾಗಿ ಭಾವಿಸ್ತಾರೆ ಅಂತ ಹೇಳಿದ್ರೆ ನಮಗೆ ತುಂಬ ಖುಷಿ ಆಗುತ್ತೆ ಮೈಸೂರನ್ನಂದರೆ ಎಸ್ಪೆಷಲಿ. ಸೊ ಅದರಲ್ಲೂ ಆ ಆಂಟಿ ಪಕ್ಕದ ಮನೆಯವರೊಬ್ರು ಇದ್ದಾರೆ, ಅವರು ಅಂದರೆ ನಂಗೆ ಭಾಳ ಇಷ್ಟ. ನಾನು ತೋರಿಸ್ತೀನಿ ಈ ವಿಡಿಯೋದಲ್ಲಿ ಅವ್ರು ಯಾರು ಅಂತ ಹೇಳ್ಬಿಟ್ಟು. ಸೊ ಇವಾಗ ನೋಡ್ತಾ ಇರ್ಬೋದು, ಇಲ್ಲಿ ಫ್ಯಾಮಿಲಿ ಫೋಟೋಸ್ ಆಯಿತು. ಇವಾಗ ಸಂಜು ಮತ್ತು ಸೌಂದರ್ಯ ಇಬ್ಬರೂ ಫೋಟೋಸ್ ತೆಗಿಸ್ತಾ ಇದ್ದಾರೆ. ಇದಂತೂ ಒಂಥರ ಫನ್ನಿಯಾಗಿತ್ತು. ಅವನಿಗೆ ಅದು ಮೂಮೆಂಟ್ಸ್ ಎಲ್ಲ ಮಾಡೋಕ್ಕೆ ಬರ್ತಾ ಇರಲಿಲ್ಲ, ಕ್ಯಾಪ್ಚರಿಂಗ್ ಮಾಡೋದಕ್ಕೆ ಅವರು ಒಂದು ಎಪಿಕ್ ಪೋಸಸ್ ಎಲ್ಲ ಹೇಳ್ಕೊಡ್ತಿದ್ರು. ಬಟ್ ಅವನಿಗೆ ಅದು ಮಾಡೋಕ್ಕಾಗ್ತಿರಲಿಲ್ಲ. ಬಟ್ ಕ್ಯೂಟ್ ಅನ್ನಿಸ್ತಿತ್ತು, ಚೆನ್ನಾಗಿ ಕಾಣಿಸ್ತಿತ್ತು. ನನಗಂತೂ ಭಾಳ ಇಷ್ಟ ಆಯಿತು. ಈ ಥೀಮ್ ವೈಸ್ ಮಾಡಿದಾರಲ್ಲ ಬ್ಯಾಕ್ಗ್ರೌಂಡ್, ಅದಂತೂ ನಂಗೆ ಇಷ್ಟ ಆಯಿತು. ಬಿಕಾಸ್ ಎಲ್ಲೋಗೆ ಗ್ರೀನ್ ಕಾಂಬಿನೇಷನ್ ಇದೆಯಲ್ಲ, ಅದು ನಿಜವಾಗ್ಲೂ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಏನವ ನಿಮಗೆ ನಗು ಪಾಪು? ಅಕ್ಕ ಮಾಡು ಇಡ್ಕೊ.
ಸೊ ಸೌಂದಿಗಂತೂ ಸಿಂಗಲ್ ಪಿಕ್ಸ್ ತೊಗೊಳಕ್ಕೆ ಬಿಡ್ತಾ ಇರಲಿಲ್ಲ ಹನಿ. ನಾನು ಬರ್ತೀನಿ, ನನ್ನ ಜೊತೆ ಫೋಟೋ ತಗೋ, ಆ ಥರ ಫುಲ್ ಟಾರ್ಚರ್ ಮಾಡಿಬಿಟ್ಲು ಅಂತಲೇ ಹೇಳ್ಬೋದು. ನಮಗೆ ಖುಷಿ ಆಗುತ್ತೆ ಮನೆಯವರಾಗಿ ಮಕ್ಕಳು ಹಂಗೆ ಆಡಿದ್ರೆ. ಬಟ್ ಫೋಟೋಗ್ರಾಫರ್ಸ್ಗೆ ಸ್ವಲ್ಪ ಇರಿಟೇಟ್ ಆಗ್ಬೋದು, ಬಿಕಾಸ್ ಅವರು ಡಿಫ್ರೆಂಟ್ ಪೋಸಸ್ನ ಸಜೆಸ್ಟ್ ಮಾಡುವಾಗ ಮಕ್ಕಳು ಇಂಟ್ರಪ್ಟ್ ಮಾಡ್ತಾ ಇದ್ರೆ ಸೊ ಅವ್ರಿಗೆ ಸ್ವಲ್ಪ ಇರ್ಸುಮಿರ್ಸ ಆಗ್ತಿರುತ್ತೆ. ಬಟ್ ದಟ್ಸ್ ಓಕೆ, ನಮಗಂತೂ ಕ್ಯೂಟ್ ಅನ್ನಿಸ್ತಿರುತ್ತೆ ಅದು. ಸೊ ಇವಾಗ ಶಾಸ್ತ್ರಗಳೆಲ್ಲ ಒಂದೊಂದಾಗಿ ಸ್ಟಾರ್ಟ್ ಆಗ್ತಿದೆ, ನೋಡ್ತಾ ಇರ್ಬೋದು. ಅರ್ಶಿನ ಇಡೋದಾಗಲಿ, ಅರ್ಶಿನ ಕುಂಕುಮ ಇಟ್ಟು ಹೂವು ಮುಡಿಸಿ ಅಕ್ಷತೆ ಇಟ್ಟು ಅರ್ಶಿನ ಹಾಕೋದು, ಪ್ರತಿಯೊಂದು ಶಾಸ್ತ್ರಗಳು ನಡೀತಾ ಇದೆ, ಇಲ್ಲಿ ನೋಡ್ತಾ ಇರ್ಬೋದು. ಒಬ್ಬೊಬ್ಬರಾಗೆ ಬಂದು ಶಾಸ್ತ್ರ ಸ್ಟಾರ್ಟ್ ಮಾಡ್ತಾರೆ. ಇದನ್ನು ವೀಡಿಯೋಗೆ ನಾನು ಮ್ಯೂಸಿಕ್ ಹಾಕಿ ಕಂಟಿನ್ಯೂ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ. ಗಿರಿ ಒಳ್ಳೆ ಮನ್ಸಿಂದ ಕಟ್ ಮಾಡು, ಕಣ್ಣಲ್ಲಿ ನೀರು ಬರಲ್ಲ ಅವಾಗ ಒಳ್ಳೆ ಮನ್ಸಿಂದ ಕಟ್ ಮಾಡಿದ್ರೆ. ಸೊ ಇವರಿಬ್ರು ಬಂದು ಸೌಂದು ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ. ಈ ಎಂಟೈರ್ ಮದುವೆನಲ್ಲಿ ಇವರಿಬ್ರನ್ನ ನೀವು ನೋಡ್ಬೋದು. ಹಾಗೆ ಈ ರೀತಿಯಾದಂಥ ಎಪಿಕ್ ಮೂಮೆಂಟ್ಸ್ಗಳು ಎಲ್ಲೆಲ್ಲಿ ಸಿಕ್ಕಿದ್ರು ಅದೆಲ್ಲ ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಹಾಗೆ ಯಾರನ್ನೆಲ್ಲ ಪರಿಚಯ ಮಾಡ್ಸೋಕ್ಕೆ ಸಾಧ್ಯ ಆಗುತ್ತೆ ಅವರನ್ನೆಲ್ಲ ಈ ವಿಡಿಯೋನಲ್ಲಿ ಈ ಕಂಟಿನ್ಯೂಷನ್ ವೀಡಿಯೋಸ್ನಲ್ಲಿ ನಿಮಗೆ ಪರಿಚಯ ಮಾಡಿಸ್ತಾ ಹೋಗ್ತೀನಿ. ಹಾಗೆ ಇಲ್ಲಿ ಮಾತಾಡಿಸ್ತಾ ಇರೋದು ಬಂದು ಪ್ರದಿ ಅವರ ದೊಡ್ಡಮ್ಮ ಅಂತ ಹೇಳಿ, ಇವ್ರ ಹೆಸರು ನವೀನಾ ಅಂತ ಹೇಳಿ. ಅವರು ಕೂಡ ಮೈಸೂರಲ್ಲೇ ಇರೋದು. ಒಂದೊಳ್ಳೆ ಫೋಟೋ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಾಯ್ಸ್ ಎಲ್ಲ ರೆಡಿ ಆಗ್ತಾ ಇದ್ದಾರೆ, ನೋಡ್ತಾ ಇರ್ಬೋದು ಇಲ್ಲಿ. ಈ ಬಾಯ್ಸ್ ಎಲ್ಲ ಬಂದು ಸಂಜು ಫ್ರೆಂಡ್ಸ್ ಆಗಿರ್ತಾರೆ. ಈ ಮದುವೆ ಕಾರ್ಯಕ್ರಮ ಅಂತಂದರೆ ಓಡಾಟಗಳು ತುಂಬಾ ಇರುತ್ತೆ, ಎಲ್ರಿಗೂ ಗೊತ್ತಿರೋವಂಥ ವಿಚಾರ. ಈ ಥರದ ಕೆಲಸ ಕಾರ್ಯಗಳಲ್ಲಿ ಸಂಜು ಫ್ರೆಂಡ್ಸ್ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇವಾಗ ಫೋಟೋಗ್ರಾಫರ್ ಪೋಸಸ್ನೆಲ್ಲ ಸಜೆಸ್ಟ್ ಮಾಡ್ತಾಯಿದ್ರು. ಒಬ್ರಿಗೆ ಮಾಡಿದ್ರೆ ಇನ್ನೊಬ್ರಿಗೆ ಮಾಡೋಕ್ಕೆ ಬರ್ತಾ ಇರಲಿಲ್ಲ, ಇನ್ನೊಬ್ರಿಗೆ ಮಾಡಿದ್ರೆ ಇನ್ನೊಬ್ರಿಗೆ ಮಾಡೋಕ್ಕೆ ಬರ್ತಾ ಇರಲಿಲ್ಲ, ಆ ರೀತಿ ಆಗ್ತಾಯಿತ್ತು. ಸೊ ಹಾಗೆ ಹಂಗೆ ಸಣ್ಣ ಪುಟ್ಟ ಗಲಾಟೆಗಳು ನಡೀತಾ ಇತ್ತು, ಇದು ಮಾಡೋಣ ಅದು ಮಾಡೋಣ ಅಂತ ಹೇಳ್ಬಿಟ್ಟು. ಬನ್ನಿ ಈ ವಿಡಿಯೋನ ಹಾಗೆ ಕಂಟಿನ್ಯೂ ಮಾಡ್ತೀನಿ. Yes. Okay, ready? 1, 2, 3, start. Go full body. Oh, जी राइट जा मुंडू को भाई. Ready, ready. Voice over ला निम्ता. Wow. Okay, बनी अलग. बनी इधर. बड़ा. हमारा भाई का कहीं बड़ा. कौन सी कहीं बड़ा? अल्लाह बनी इकड़े बनी. कल कहीं बड़ा. ये कुत्तों पे कोई इकड़े कुत्तों पे को. ಸೊ ಬಾಯ್ಸ್ ಎಲ್ಲ ಫೋಟೋಸ್ ತಗೊಂಡಾದ್ಮೇಲೆ ನಾವಿವಾಗ ಅರ್ಶಿನ ಹಚ್ಚಿದ ಕೈನ ಅವಳ ಕಡೆ ತೋರಿಸೋ ಥರ ಒಂದು ಸರ್ಕಲ್ ಟೈಪಲ್ಲಿ ಒಂದು ಫೋಟೋ ತಗೊಳ್ಳೋಣ ಅಂತೇಳಿ ಸಜೆಸ್ಟ್ ಮಾಡಿದ್ವಿ. ಫೋಟೋಗ್ರಾಫರ್ಗೆ ಹೇಳಿದ್ವಿ ಈ ರೀತಿ ತೆಗೀರಿ ಅಂತೇಳಿ. ಸೊ ಅವ್ರು ಇನ್ನೊಂದಷ್ಟು ಮಾಡ್ರೇಟ್ ಮಾಡಿ ಈ ರೀತಿ ತೊಗೊಳ್ಳಿ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಐಡಿಯಾಸ್ನ ಪ್ರೊವೈಡ್ ಮಾಡ್ತಾಯಿದ್ರು. ಇಲ್ಲಿ ಅದನ್ನು ಸಜೆಸ್ಟ್ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡ್ತಿದ್ರು, ನೋಡ್ತಾ ಇರ್ಬೋದು. ಸೊ ನಮಗಂತೂ ಭಾಳ ಖುಷಿ ಆಗ್ತಾಯಿತ್ತು, ಏನೋ ಒಂಥರ ಖುಷಿ. ನಮ್ಮನೆ ಮದುವೆ ಅನ್ನೋದು ಅದೇ ರೀತಿ ಗೊತ್ತಿರುತ್ತೆ ಅಲ್ವಾ, ಮದುವೆ ಮನೆ ಅಂದರೆ ಖುಷಿ ಏನು ಹ್ಯಾಪಿನೆಸ್ ಜಾಸ್ತಿ ಓವರ್ಲೋಡೆಡ್ ಇರುತ್ತೆ. ಅದ್ರ ಜೊತೆಗೆ ಒಂದು ಕಡೆ ದುಃಖನೂ ಇರುತ್ತೆ. ಬಿಕಾಸ್ ಮದುವೆ ಹೆಣ್ಣಾಗಿ ನಿಂತಿರೋ ನಮ್ಮನೆ ಹುಡುಗಿನ ನೋಡಿದಾಗ ಖುಷಿ ಆಗೋದ್ರ ಜೊತೆಗೆ ಮದುವೆ ಹುಡುಗಿಯಾಗಿ ಬೇರೆ ಮನೆಗೆ ಮಗಳಾಗಿ ಹೋಗ್ತಾ ಇದ್ದಾಳೆ ಅನ್ನೋದೊಂದು, ಮಗಳಾಗಿ ಹೋಗೋದಕ್ಕೂ ನಮ್ಮನೆ ಮಗಳು ಹೋಗ್ತಾ ಇದ್ದಾಳೆ ಅನ್ನೋ ಒಂದು ದುಃಖ ಇರುತ್ತೆ. ಸೊ ಇವಾಗ ಅದೇ ಮಿಕ್ಸ್ಚರ್ ಆಫ್ ಫೀಲಿಂಗ್ಸಲ್ಲಿ ನಮ್ಮ ಅಂಕಲ್ ಆಂಟಿ ಇಬ್ಬರು ಇರ್ತಾರೆ.
ಆ್ಯಕ್ಚುಲಾಗಿ ಅಂಕಲ್ ಆಂಟಿ ಇಬ್ಬರು ಹತ್ರು ಈ ವಿಡಿಯೋ ಎಂಡಲ್ಲಿ ನೀವು ಅದು ನೋಡ್ಬೋದು. ಬಿಕಾಸ್ ಈ ಮನೆಯಿಂದ ಚೌಟ್ರಿಗೆ ಹೊರಡೋ ಟೈಮಲ್ಲಿ ಅವರಿಗೆ ಕಂಟ್ರೋಲ್ ಮಾಡ್ಕೊಳಕ್ಕಾಗಲಿಲ್ಲ ಆ ಫೀಲಿಂಗ್ಸ್ನ. ಬಿಕಾಸ್ ಇಷ್ಟು ದಿನ ಮಗಳಾಗಿ ನಮ್ಮನ್ನೆಲ್ಲನೂ ಟೇಕ್ ಕೇರ್ ಮಾಡಿಕೊಂಡು ನಮ್ಮ ಮನೇಲಿ ನಗು ತುಂಬಿಸ್ತಿದ್ಲು. ಈಗ ಆ ನಗು ಒಂದು ಮಿಸ್ಸಿಂಗ್ ಇರುತ್ತೆ. ನನ್ನ ಮಗಳು ಅನ್ನೋಳು ಇನ್ಮೇಲೆ ಮನೆಯಲ್ಲಿ ಮಿಸ್ಸಿಂಗ್ ಇರ್ತಾಳೆ ಅನ್ನೋದೊಂದು ಫೀಲ್ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಅಂಕಲ್ ಆಂಟಿ ಒಂಥರ ಎಮೋಷ್ನಲ್ ಆಗಿಬಿಟ್ರು ಅಂತಲೇ ಹೇಳ್ಬೋದು. ಸೊ ಇವಾಗ ಅರ್ಶಿನದೆಲ್ಲ ಹಚ್ಚಿದ್ದಾಯಿತು, ಫೋಟೋಸ್ ಎಲ್ಲ ತೊಗೊಂಡಿದ್ದಾಯಿತು. ಇವಾಗ ನೀರು ಶಾಸ್ತ್ರ. ಸೊ ನಾನು ಕೂಡ ಇವಾಗ ನೀರು ಹಾಕ್ತಾಯಿದ್ದೀನಿ. ನಮ್ಮ ಅತ್ತೆಯವರು ಜಾಲರಿ ಇಟ್ಕೊಂಡಿದ್ದಾರೆ. ಸೊ ಒಂದಷ್ಟು ಹೊತ್ತು ನಮ್ಮ ಅತ್ತೆಯವರು ಇಟ್ಕೊಂಡಿದ್ರು, ಅದಾದಮೇಲೆ ನಾನು ಇಟ್ಕೊಂಡಿದ್ದೆ. ಹೀಗೆ ಮನೆಯವರು ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಾನೆ ಇರ್ತಾರೆ. ನನಗಂತೂ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಈ ಮೂಮೆಂಟ್ನ ಎಂಜಾಯ್ ಮಾಡ್ತಾಯಿದ್ವಿ, ನಾವು ಆ್ಯಕ್ಚುಲಾಗಿ ಎಂಜಾಯ್ ಮಾಡ್ತಾಯಿದ್ವಿ ಅಲ್ಲಿ. ಸೊ ಫ್ರೆಂಡ್ಸ್, ಇವಾಗ ಅರ್ಶಿನ ಶಾಸ್ತ್ರ ಎಲ್ಲ ಮುಗಿತು. ನೆಕ್ಸ್ಟ್ ಇವಾಗ ಸೌಂದೋಗಿ ಫ್ರೆಶ್ ಅಪ್ ಆಗ್ತಾಳೆ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಈವ್ನಿಂಗ್ ಮತ್ತೆ ಮೆಹಂದಿ ಶಾಸ್ತ್ರ ಇರುತ್ತೆ ಅಲ್ವಾ, ಆ ಮೆಹಂದಿ ಹಾಕೋರು ಬರ್ತಾರೆ. ಸೌಂದು ಹೆಂಗಿತ್ತಮ್ಮ ಎಕ್ಸ್ಪೀರಿಯನ್ಸ್? ಮೊದಲನೇ ಸಲ ಮದುವೆ ಅಲ್ವಾ, ಮೊದಲನೇ ಸಲ ಎಲ್ಲರಿಗೂ 4 ಸಲ ಆಗತ್ತಾ? ಈವ್ನಿಂಗ್ ತುಂಬ ಜನ ರಿಲೇಟಿವ್ಸ್ ಎಲ್ಲ ಬರೋರಿದ್ದಾರೆ. ಈಗ ಇಲ್ಲಿರೋರೇ ಒಂದು ಸ್ವಲ್ಪ ಜನ ಇದ್ದರು. ಹಾಗೆ ಒಂದು ಮೇನ್ ದೊಡ್ಡವರೆಲ್ಲ ಯಾರ್ಯಾರಿದ್ರು ಅವರೆಲ್ಲ ಬಂದಿದ್ದರು ಆಲ್ರೆಡಿ. ಇನ್ನೊಂದಷ್ಟು ಜನ ಬೆಂಗಳೂರಿಂದ ಬರೋರು, ಹಾಸನಿಂದ ಬರೋರು, ಹಾಗೆ ಮೈಸೂರಲ್ಲಿ ತುಂಬ ಜನ ಸಂಜೆ ಬರ್ತಾರೆ ಮೆಹಂದಿ ಶಾಸ್ತ್ರಕ್ಕೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಬಂದವ್ರಿಗೆಲ್ಲ ಊಟ ಬಡಿಸ್ತಾ ಇದ್ರು ಬಾಯ್ಸ್ ಎಲ್ಲ ಸೇರಿಕೊಂಡು. ಟೈಮ್ ಆಲ್ಮೋಸ್ಟ್ 2 to 2:30 ಆಗಿಬಿಟ್ಟಿತ್ತು ಅನಿಸುತ್ತೆ. ಬಿಕಾಸ್ ಶಾಸ್ತ್ರ ಎಲ್ಲ ಮುಗಿಯೋಷ್ಟೊತ್ತಿಗೆ ಅಷ್ಟು ಟೈಮ್ ಆಗಿತ್ತು. ಸೊ ಅಂಕಲ್ ಅಂತೂ ಫುಲ್ ನರ್ವಸ್ಡ್ ಆಗಿ ಕಾಣಿಸ್ತಾ ಇದ್ರು ನನಗೆ. ಇರುತ್ತೆ ಅಲ್ವಾ ಟೆನ್ಷನ್ ಅಪ್ಪ ಅಂತ ಹೇಳಿದ್ಮೇಲೆ. ಇವಾಗ ಅನ್ನಿ ನೋಡ್ತಾ ಇರ್ಬೋದು ಇಲ್ಲಿ ಏನು ಮಾಡ್ತಿದ್ದಾಳೆ ಅಂತ ಹೇಳಿ. ಏಯ್ ಪಾಪು, ನೀನು ಎಲ್ಲೆಲ್ಲಿ ಹುಡ್ಕತ್ ನಾನು? ಅನ್ನಿ, ಎಲ್ಲರೂ ಬರ್ತಿದ್ದೀರಾ? ಎಲ್ಲಿ ಹುಡ್ಕೋದು ಮಗ್ನ ನಿನ್ನ ಅಕ್ಕ? ಅದು ಕಳೆದೋಯ್ತು, ಎಲ್ಲೋ ದೇವಸ್ಥಾನದಲ್ಲಿ ಬಿಚ್ಕೊಬಿಟ್ಟಿದ್ದಾರೆ ಅವರು. ಬೇಡ ನಂಗೆ ವಾಟರ್. ಯಾರಿಗೆ ವಾಟರ್? ಹೇಗನ್ನಿಸ್ತು? ಚೆನ್ನಾಗಿತ್ತಾ? ಏನ್ ಚೆನ್ನಾಗಿತ್ತು? ಸ್ಕ್ರಿಪ್ಟೆಡ್ ಮಾಡಕ್ ನಾನು ಸೀರಿಯಲ್ ನಡೆಸ್ತಾ ಇದ್ದೀನ. ಕೇಳಿಸ್ತಲ್ಲ. ಹಳದಿ ಶಾಸ್ತ್ರ ಚೆನ್ನಾಗಾಯ್ತು, ಹೊಟ್ಟೆ ಹಶ್ವಾಗ್ತಿದೆ, ಊಟ ಮಾಡ್ತಿದ್ದೀನಿ. ನೀನೇ ಹೇಳ್ಕೊತಾ ಇದ್ಯಪ್ಪ, ಅಲ್ಲಿ ಕೇಳಿಸ್ತಾನೆ ಇಲ್ಲ ಜನಕ್ಕೆ. ಮೈಕ್ ಇಲ್ವಾ ನಿಮ್ಮ ಯೂಟ್ಯೂಬಲ್ಲಿ? ಜನ ಕ್ರೌಡೆಡ್ ಅಲ್ಲಿ ಮೈಕ್ ತಗೊಬರಲ್ಲ, ನಾವು ಒಬ್ಬರೇ ಮಾತಾಡಿದ್ರೆ ಮಾತ್ರ. ಸೊ ಅರ್ಶಿನ ಶಾಸ್ತ್ರ ಆದಮೇಲೆ ಮತ್ತೆ ಸ್ಯಾರಿ ಚೇಂಜ್ ಓವರ್ ಆಗಿದೆ, ನೋಡ್ತಾ ಇರ್ಬೋದು. ಇವಾಗ ಮತ್ತೆ ಅಂಕಲ್ ಆಂಟಿ ಜೊತೆ ಒಂದಷ್ಟು ಫೋಟೋಸ್ನ ತೆಗೆಸ್ತಾ ಇದ್ದಾಳೆ ಸೌಂದು. ಹನಿ ಅಂತೂ ಬಿಡ್ತಾನೆ ಇರಲಿಲ್ಲ ಸೌಂದನ್ನ. ಯಾವ ಫೋಟೋ ಆದ್ರೂ ನಾನು ಅಂತ ಹೋಗ್ಬಿಡ್ತಿದ್ಲು. ಸೊ ಈ ರೀತಿಯಾಗಿ ಸಂಜೆ ಆಗ್ತಿದ್ದಂಗೆ ಫುಲ್ ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ರು ಮನೆಗೆ. ತುಂಬಾ ಚೆನ್ನಾಗಿತ್ತು. ಒಂದು ಮದುವೆ ಮನೆ ಕಳೆ ಅಂತಾರಲ್ಲ, ಅದು ಡಿಫ್ರೆಂಟ್ ಆಗಿರುತ್ತೆ. ಆಗಲೇ ತುಂಬ ಜನ ಬಂದಿದ್ರಲ್ಲ, ಎಲ್ಲರೂ ಇವಾಗ ಊಟ ಮಾಡಿ ರೆಸ್ಟ್ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟು ಮೆಹಂದಿ ಶಾಸ್ತ್ರಕ್ಕೆ ರೆಡಿ ಆಗುತ್ತೆ. ಮೆಹಂದಿ ಹಾಕೋರ್ನ ವೆಯ್ಟ್ ಮಾಡ್ತಿದ್ವಿ, ಬಂದಿದ್ದಾರಾ ಇಲ್ವಂತ ನೋಡಿ ಚೆಕ್ ಮಾಡ್ತಾ ಇದ್ವಿ. ಯಾರು ಮೇಂಟೈನ್ 5 ನಿಮಿಷ ಬರ್ತಾರೆ, 5 ನಿಮಿಷ ಮೇಂಟೈನ್. ನಾನು ಓದಲ್ಲ, ಒಂದು 10 ನಿಮಿಷ ಮಲ್ಕೊಂಡಿರತ್ತಿ, ಒಂದು ಅರ್ಧ ಎಲ್ಲ ಇಲ್ಲೇ ಕೂತಿದ್ವಿ. ಟೈರ್ಡ್ ಆಗೈತೆ ಅಂತ ಹಂಗೆ ಕಣ್ಣಲ್ಲ, ಹೊಣ್ಣೆ ಸುರಿಯುತ್ತೆ. ನಾಳಿಕೇನಾರ ಸ್ವರ ತಾಳಿ ಕೆಳಗೆ ತುಪ್ಪ ಅದೇ ಆಗ ನಿಮ್ ಯಜಮಾನ ಸೊ
ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮುಂದಿನ ವಿಡಿಯೋ ಮೆಹಂದಿ ಶಾಸ್ತ್ರ ಆಗಿರುತ್ತೆ, ಆ ವಿಡಿಯೋನ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಟಾಟಾ, ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.